ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಮಗೆ ಬೇಕಾದವರಿಗೆ ಟೆಂಡರ್ ನೀಡಲು ಏನ್ ಬೇಕಾದರೂ ಮಾಡ್ತಾರೆ ಎಂಬುದು ಇಲ್ಲಿ ಸಾಬೀತಾಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಲಂಚದ ಆಸೆಗೆ ಬಿದ್ದ ಅಧಿಕಾರಿಗಳು ಅಕ್ರಮವೆಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ದೇವರ ಹಿಪ್ಪರಗಿ ಪಟ್ಟಣ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರದ ವಾಸನೆ ಹೊಡೆಯುತ್ತಿದೆ. 2018-19ನೇ ಸಾಲಿನ 14ನೇ ಹಣಕಾಸು ಯೋಜನೆಯಲ್ಲಿ ಭಾರೀ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಟೆಂಡರ್ ಕರೆಯಲಾಗಿತ್ತು. ಹಲವರು ಟೆಂಡರ್ ಸಲ್ಲಿಸಿದ್ರು. ಅದರಲ್ಲಿ ಗುತ್ತಿಗೆದಾರ ಅಜರ್ ಅಹಮದ್ ಎಲ್ಲರಿಗಿಂತ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿ ಒಟ್ಟು 35 ಲಕ್ಷ ವೆಚ್ಚದ 3 ಟೆಂಡರ್ಗಳನ್ನ ತನ್ನದಾಗಿಸಿಕೊಂಡಿದ್ರು. ಆದ್ರೆ 5 ತಿಂಗಳಾದ್ರೂ ಕಾಮಗಾರಿಗೆ ಆದೇಶ ನೀಡದೆ ಸತಾಯಿಸುತ್ತಿದ್ದಾರಂತೆ. ಅಲ್ಲದೆ ನನ್ನಿಂದ ಕಾಮಗಾರಿ ಮಾಡಲು ಆಗೋದಿಲ್ಲ, ನಾನು ಕಟ್ಟಿರುವ ಹಣ ವಾಪಸ್ ಕೊಡಿ ಅಂತ ನಾನು ಪತ್ರವೇ ಬರೆದಿಲ್ಲ, ನನ್ನ ಹೆಸರಲ್ಲಿ ಪತ್ರ ಬರೆದು ಯಾರೋ ವಂಚಿಸಿದ್ದಾರೆ ಅಂತ ಗುತ್ತಿಗೆದಾರ ಅಜರ್ ಅಹಮದ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ. ಹಣದಾಸೆಗಾಗಿ ನನಗೆ ಆಗಿರುವ ಟೆಂಡರ್ ರದ್ದುಪಡಿಸಿ ಬೇರೆಯವರಿಗೆ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದೇವರಪುರಗಿ ಪಟ್ಟಣ ಪಂಚಾಯತ್ ಟೆಂಡರ್ ಕರೆದಿದ್ರು ಈ ಪ್ರೊಕ್ಯೂರ್ಮೆಂಟ್ನಾಗ. ಅದು 3 ಟೆಂಡರ್ನ ಬೆಟ್ ಮಾಡಿದ್ದ. ಅದಾಗ ಬಿಲೋ ನಾನೇ ಇದ್ದ. ಅದು 3 ಟೆಂಡರ್ ನನಗೆ, ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ನನಗೆ ಆಗಿತ್ತು. ಆ ಸಲುವಾಗಿ ನಾ ವರ್ಕ್ ಆರ್ಡರ್ ಕೇಳಕ್ಕೆ ಹೋದಂದ್ರೆ ಅವ್ರು ಇನ್ನ ಇವತ್ತು ನಾಳೆ ಹಂಗೆ ಕೇಸಿಂದ ಮುಂದೆ ಹಾಗೆ ಟೈಮ್ ದೂಸಿರು ಅವರು. ಆಮೇಲೆ ನನಗೆ ಒಬ್ಬರು ಹೇಳಿದ್ರು, ಅಲ್ಲಿ ಮೆಂಬರ್ ಅವ್ರು ಫೋನ್ ಮಾಡಿ ಹಿಂಗೆ ಮಾಡಾರ, ನಿಮ್ದು ಟೆಂಡರ್ ಆಗೈತಿ ಮತ್ತು ನೀವು ಯಾಕೆ ಬಿಟ್ಕೊಟ್ಟಿರಿ ಅವ್ರಿಗೆ. ನಾ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಇದು ಮಾಹಿತಿ ನನಗೆ ಗೊತ್ತಿಲ್ಲ. ಈ ಬಗ್ಗೆ ದೇವರ ಹಿಪ್ಪರಗಿಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳನ್ನ ಕೇಳಿದ್ರೆ, ಡಿಸೆಂಬರ್ 14ರಂದು ನಮಗೆ ಪತ್ರ ಬಂದ ಹಿನ್ನೆಲೆಯಲ್ಲಿ ಡಿಸೆಂಬರ್ 22ರಂದು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿ ಅಜರ್ ಅಹಮದ್ ಅವರಿಗೆ ನೀಡಿದ್ದ ಟೆಂಡರ್ ರದ್ದುಪಡಿಸಿ ಅವರ ನಂತರ ಬಿಡ್ ಮಾಡಿದ್ದ ಗುತ್ತಿಗೆದಾರ ಶಂಶುದ್ದೀನ್ ಮೇಟಿ ಅವರಿಗೆ ಗುತ್ತಿಗೆ ನೀಡಲಾಗಿದೆ. ಇದೀಗ ಅವರು ಕಾಮಗಾರಿಗಳನ್ನು ಸಹ ಪೂರ್ಣಗೊಳಿಸಿದ್ದಾರೆ. ಇದರಲ್ಲಿ ನನ್ನ ಪಾತ್ರವೇನಿಲ್ಲ ಅಂತ ಜಾರಿಕೊಳ್ತಿದ್ದಾರೆ. ದಿನಾಂಕ 14/12/2018ರಂದು ಶ್ರೀ ಎ ಗಂಗನಹಳ್ಳಿ ಗುತ್ತಿಗೆದಾರರು ರಿಜಿಸ್ಟ್ರಿ ಇಡಿ ಮುಖಾಂತರ ನಮ್ಮ ಕಾರ್ಯಾಲಯಕ್ಕೆ 14ನೇ ಹಣಕಾಸಿನಡಿ 3 ಕಾಮಗಾರಿ ಟೆಂಡರ್ ಸಲ್ಲಿಸಿದ್ದು, ನಂತರ ನನಗೆ ಕಾಮಗಾರಿ ಮಾಡುವುದು ಆಗುವುದಿಲ್ಲ ಹಾಗೂ EMD ಮತ್ತು ಉಳಿತಾಯ ಮೊತ್ತವನ್ನು ಮರಳಿ ಕೊಡಲು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಯನ್ನು ದಿನಾಂಕ 22/12/2018ರಂದು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಗಿ ಸದರಿ ಅರ್ಜಿದಾರನ ಪ್ರಕಾರ ಟೆಂಡರ್ ರದ್ದು ಮಾಡಿ L1 ಗುತ್ತಿಗೆದಾರನ ದರಕ್ಕೆ ಹಾಗೂ ಹೆಚ್ಚುವರಿ ಉಳಿತಾಯ ಮೊತ್ತವನ್ನು ಬರಣ ಮಾಡಿಸಿಕೊಂಡು L2 ಗುತ್ತಿಗೆದಾರನಿಗೆ ಕಾಮಗಾರಿ ಆದೇಶ ನೀಡಲು ಸಭೆಯು ಸರ್ವಾನುಮತದಿಂದ ಪಾಸ್ ಮಾಡಲಾಗುತ್ತದೆ. ಅಲ್ಲ, ಒಂದು ವೇಳೆ ಗುತ್ತಿಗೆದಾರ ಹಿಂದೆ ಸರಿದಿದ್ರೆ ಮತ್ತೊಮ್ಮೆ ಟೆಂಡರ್ ಕರೀಬೇಕು. ಆದ್ರೆ ಇಲ್ಲಿ ಹಾಗೆ ಮಾಡದೆ ಬೇರೆಯೊಬ್ಬರಿಗೆ ನೀಡಲಾಗಿರೋದು ಹಲವು ಸಂಶಯ ಮೂಡಿಸಿದೆ. ಈ ಗೋಲ್ಮಾಲ್ ಬಗ್ಗೆ ಡಿಸಿ ಹಾಗೂ DUDC ಕಾರ್ಯನಿರ್ವಾಹಕ ಎಂಜಿನಿಯರ್ಗೂ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಗುತ್ತಿಗೆದಾರ ಗಂಗನಹಳ್ಳಿ ಕಚೇರಿಯಿಂದ ಕಚೇರಿಗೆ ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾರೆ. ಕ್ಯಾಮರಾಮ್ಯಾನ್ ಸುರೇಶ್ ಚಿನಗುಂಡಿ ಜೊತೆ ಶರಣು ಮಸಳಿ, TV5 ವಿಜಯಪುರ.